ಸ್ನೇಹಿತರೆ, ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಡ್ರೀಮ್ ಸಮ್ಮಿಟ್ ಏನೆಂದು ಗೊತ್ತಾ? ಅದು ಈಗ ಅಮೆರಿಕ, ಬ್ರಿಟನ್, ಫ್ರಾನ್ಸ್ ಮತ್ತು ಕೆಲವು ಪಾಶ್ಚಾತ್ಯ ದೇಶಗಳ ಕಾರಣದಿಂದ ನಾವು ಯಾಕೆ ಡ್ರಾಪ್ ಮಾಡಿಕೊಳ್ಳಬೇಕಾಯಿತು? ಟರ್ಕಿಯೊಂದಿಗೆ ಭಾರತ ಈಗ ಯಾವ ಹೊಸ ಡೆವಲಪ್ಮೆಂಟ್ ಅನ್ನ ಪ್ರಾರಂಭಿಸಿದೆ ಮತ್ತು ಭಾರತದ ವಿದೇಶಾಂಗ ಮಂತ್ರಿ ಜೈಶಂಕರ್ ಅವರನ್ನ ರಾತ್ರೋರಾತ್ರಿ ಯಾವ ದೇಶಕ್ಕೆ ಕಳಿಸ್ತಾ ಇದ್ದಾರೆ? ಇವುಗಳ ಜೊತೆಗೆ ಅನೇಕ ಮುಖ್ಯ ಅಪ್ಡೇಟ್ಗಳು ಬರ್ತಿವೆ. ಇವು ನಿಮ್ಗೆ ಮೇನ್ ಸ್ಟ್ರೀಮ್ ನ್ಯೂಸ್ ಚಾನೆಲ್ಗಳಲ್ಲೂ ಕೂಡ ನೋಡಲು ಸಿಗೋದಿಲ್ಲ. ಅದಕ್ಕಾಗಿ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಸ್ನೇಹಿತರೆ, ಮೊದಲು ಇರಾನ್ನ ಪರಿಸ್ಥಿತಿಯ ಬಗ್ಗೆ ಮಾತಾಡೋಣ. ಇತ್ತೀಚೆಗೆ ಇರಾನ್ ಮತ್ತು ಅಮೆರಿಕದ ನಡುವೆ ಯುದ್ಧ ವಿರಾಮ ಅಮಲಿಗೆ ಬಂದಿದೆ. ಪ್ರಸ್ತುತ ಪರಿಸ್ಥಿತಿಗಳನ್ನ ನೋಡಿದ್ರೆ ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ಹೆಚ್ಚಿನ ದಾಳಿಗಳನ್ನ ಮಾಡೋದಿಲ್ಲ ಎಂಬ ಭಾವನೆ ಕಾಣಿಸ್ತಾ ಇದೆ. ಈ ಬೆಳವಣಿಗೆಯೊಂದಿಗೆ ಇರಾನ್ ಜನರು ಬೀದಿಗೆ ಬಂದು ಈ 2 ವಾರದ ಯುದ್ಧ ವಿರಾಮವನ್ನ ತಮ್ಮ ವಿಜಯವಾಗಿ ಆಚರಿಸ್ತಾ ಇದ್ದಾರೆ. ಅವರು ಈ ಘಟನೆಯನ್ನ ಅಮೆರಿಕ ಮತ್ತು ಇಸ್ರೇಲ್ ಮೇಲೆ ಸಾಧಿಸಿದ ಒಂದು ಪ್ರತೀಕಾತ್ಮಕ ವಿಜಯವಾಗಿ ಭಾವಿಸುತ್ತಿದ್ದಾರೆ. ಅದೇ ರೀತಿ ಈ ಪ್ರದೇಶದಲ್ಲಿ ಉದ್ವಿಗ್ನತೆಗಳು ಸ್ವಲ್ಪ ಕಡಿಮೆಯಾದ್ದರಿಂದ ಮಧ್ಯಪ್ರಾಚ್ಯ ದೇಶಗಳು ತಮ್ಮ ವಿಮಾನ ನಿಲ್ದಾಣಗಳನ್ನ ಮತ್ತೆ ಅಂತಾರಾಷ್ಟ್ರೀಯ ವಿಮಾನಗಳಿಗಾಗಿ ಓಪನ್ ಮಾಡಲು ಆರಂಭಿಸಿವೆ. ಇರಾನ್ನಿಂದಲೂ ಕೂಡ ವಿಮಾನ ಸೇವೆಗಳು ಶೀಘ್ರದಲ್ಲೇ ಪುನರ್ ಪ್ರಾರಂಭವಾಗಲಿವೆ. ಒಟ್ಟಾರೆಯಾಗಿ ಈ ಯುದ್ಧ ವಿರಾಮ ಪ್ರದೇಶದಲ್ಲಿ ತಾತ್ಕಾಲಿಕ ಶಾಂತಿಗೆ ಸಂಕೇತವಾಗಿ ಕಾಣಿಸ್ತಾ ಇದ್ರು. ಇದರ ಭವಿಷ್ಯದ ಪರಿಸ್ಥಿತಿಗಳು ಹೇಗೆ ಬದಲಾಗುತ್ತವೆ ಎಂದು ನೋಡಬೇಕು. ಆದ್ರೆ ಇತ್ತೀಚಿನ ವಾರ್ತೆಗಳ ಪ್ರಕಾರ ಭಾರತ ಮತ್ತು ಮಧ್ಯಪ್ರಾಚ್ಯ ದೇಶಗಳ ನಡುವೆ ಕೀಲಕ ದೌತ್ಯ ಕ್ರಿಯೆಗಳು ವೇಗವಾಗಿ ಮುಂದುವರಿಯುತ್ತಿವೆ. ಭಾರತದ ಪೆಟ್ರೋಲಿಯಂ ಮಂತ್ರಿ ಹರ್ದೀಪ್ ಸಿಂಗ್ ಪುರಿ ಇಂದು ಕತಾರ್ ಪ್ರವಾಸಕ್ಕೆ ಹೊರಡಲಿದ್ದಾರೆ. ಇದು 2 ದಿನಗಳ ಅಧಿಕೃತ ಪ್ರವಾಸವಾಗಿ ಮುಂದುವರಿಯುತ್ತಿದೆ. ಅದೇ ಸಮಯದಲ್ಲಿ ಭಾರತದ ವಿದೇಶಾಂಗ ಮಂತ್ರಿ ಎಸ್ ಜೈಶಂಕರ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಪ್ರವಾಸಕ್ಕೆ ಹೋಗ್ತಿದ್ದಾರೆ. ಅವರ ಪ್ರವಾಸ ಏಪ್ರಿಲ್ 11ರಂದು ಪ್ರಾರಂಭವಾಗಿ ಏಪ್ರಿಲ್ 12ರಂದು ಮುಗಿದು ಭಾರತಕ್ಕೆ ಮರಳಿ ಬರಲಿದ್ದಾರೆ. ಇನ್ನು ಮತ್ತೊಂದು ಬೆಳವಣಿಗೆಗಾಗಿ ಇರಾನ್ ಸರ್ಕಾರಿ ಅಧಿಕಾರಿಗಳು ಇಂದಿನಿಂದಲೇ ಪಾಕಿಸ್ತಾನವನ್ನು ತಲುಪಲು ಪ್ರಾರಂಭಿಸಿದ್ದಾರೆ. ಹಾಗೆ 2 ದಿನಗಳ ನಂತರ ಅಮೆರಿಕದ ಅಧಿಕಾರಿಗಳು ಕೂಡ ಅಲ್ಲಿಗೆ ಹೋಗಲಿದ್ದಾರೆ. ಈ ಪರಿಸ್ಥಿತಿಯಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ ಒಂದು ಅಂತಿಮ ಶಾಂತಿ ಒಪ್ಪಂದಕ್ಕಾಗಿ ಮುಂದಿನ 2 ವಾರಗಳ ಕಾಲ ಚರ್ಚೆಗಳು ನಡೆಯಲಿವೆ. ಈ ಚರ್ಚೆಗಳು ಪಾಕಿಸ್ತಾನಲ್ಲಿ ನಡೆಯುತ್ತೆ. ಇದನ್ನ ಪಾಕಿಸ್ತಾನ್ ಎಕಾರ್ಡ್ ಎಂದು ಕರೆಯುತ್ತಿದ್ದಾರೆ. ಅಮೆರಿಕ ಪ್ರತಿನಿಧಿ ಬೃಂದವನ್ನ ಯಾರು ನೇತೃತ್ವ ವಹಿಸ್ತಾರೆ ಎಂಬುದು ಇನ್ನೂ ಸ್ಪಷ್ಟತೆ ಬಂದಿಲ್ಲ. ಮೊದಲು ಜೆಡಿ ವ್ಯಾನ್ಸ್ ಈ ಚರ್ಚೆಗಳಿಗೆ ಹಾಜರಾಗ್ತಾರೆ ಎಂದು ವೈಟ್ ಹೌಸ್ ಮತ್ತು ಪಾಕಿಸ್ತಾನ ವರ್ಗಗಳು ತಿಳಿಸಿದ್ವು. ಆದರೆ ಕೆಲವು ಗಂಟೆಗಳ ಹಿಂದೆ ಡೊನಾಲ್ಡ್ ಟ್ರಂಪ್ ಭದ್ರತಾ ಕಾರಣಗಳಿಂದ ಜೆಡಿ ವ್ಯಾನ್ಸ್ ಪಾಕಿಸ್ತಾನ ಪ್ರವಾಸ ರದ್ದು ಆಗಬಹುದು ಎಂದು ಸೂಚಿಸಿದ್ದಾರೆ. ಆದ್ರೆ ಪ್ರಸ್ತುತಕ್ಕೆ ಇರಾನ್ ಮತ್ತು ಅಮೆರಿಕ ನಡುವೆ ಸೀಸ್ ಫೈರ್ ಅನೌನ್ಸ್ ಆಗಿದೆ. ಆದ್ರೆ ಇರಾನ್ ನಲ್ಲಿರುವ ಭಾರತದ ಎಂಬಸಿ ಮಾತ್ರ ಯಾವುದೇ ರಿಸ್ಕ್ ಅನ್ನ ತೆಗೆದುಕೊಳ್ಳುವ ಮೂಡ್ ನಲ್ಲಿಲ್ಲ. ರೆಫರೆನ್ಸ್ ಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಆರ್ಟಿಕಲ್ ನ ಸ್ಕ್ರೀನ್ ಶಾಟ್ ಇದೆ ನೋಡಿ. ಸ್ನೇಹಿತರೆ, ಇರಾನ್ ನಲ್ಲಿರುವ ಭಾರತದ ಎಂಬಸಿ ಒಂದು ಸ್ಟೇಟ್ಮೆಂಟ್ ಅನ್ನ ಇಶ್ಯೂ ಮಾಡುತ್ತಾ ಇರಾನ್ ನಲ್ಲಿರುವ ಭಾರತೀಯರೆಲ್ಲರಿಗೂ ಏಪ್ರಿಲ್ 7, 2026 ಒಳಗೆ ಅಡ್ವೈಸರಿಯನ್ನ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಎಂದು ತಿಳಿಸಿದೆ. ಇತ್ತೀಚಿನ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಇನ್ನು ಇರಾನ್ ನಲ್ಲಿರುವ ಭಾರತೀಯರನ್ನ ಶೀಘ್ರವಾಗಿ ಇರಾನ್ ಬಿಟ್ಟು ಹೊರಗೆ ಬರಲು ಕಠಿಣವಾಗಿ ಕೋರಿದೆ. ಈ ಕೆಲಸವನ್ನ ಎಂಬಸಿ ಸಂಪರ್ಕದಲ್ಲಿ ಮಾತ್ರ ಮಾಡಿ ಮತ್ತು ಎಂಬಸಿ ಸಲಹೆ ಮಾಡಿದ ರೂಟ್ ಗಳನ್ನ ಬಳಸಿ ಎಂದು ತಿಳಿಸಿದೆ. ಅಂದ್ರೆ ಯುದ್ಧ ಮತ್ತೆ ಯಾವಾಗ ಬೇಕಾದ್ರೂ ಪ್ರಾರಂಭವಾಗಬಹುದು ಎಂದು, ಪರಿಸ್ಥಿತಿಗಳು ಮತ್ತೆ ಕ್ಷೀಣಿಸುವ ಸಾಧ್ಯತೆ ಇದೆ ಎಂದು ಭಾರತ ಸರ್ಕಾರ ಇನ್ನೂ ಭಯಪಡ್ತಿದೆ. ಅದಕ್ಕಾಗಿ ಭಾರತದ ಎಂಬಸಿ ಭಾರತೀಯರನ್ನ ಸಾಧ್ಯವಾದಷ್ಟು ಶೀಘ್ರವಾಗಿ ಇರಾನ್ ನಿಂದ ಹೊರಗೆ ಬರಲು ಹೇಳ್ತಿದೆ. ಇನ್ನು ನೆಕ್ಸ್ಟ್ ಅಪ್ಡೇಟ್ ಭಾರತ ಮತ್ತು ಟರ್ಕಿ ಬಗ್ಗೆ ಬರ್ತಿದೆ. ಅಜರ್ಬೈಜಾನ್ ನಂತರ ಈಗ ಭಾರತ ಟರ್ಕಿಯೊಂದಿಗೆ ಕೂಡ ಫಾರಿನ್ ಆಫೀಸ್ ಕನ್ಸಲ್ಟೇಷನ್ ನ ಹೊಸ ರೌಂಡ್ ಪ್ರಾರಂಭಿಸಿದೆ. ರೆಫರೆನ್ಸ್ ಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಆರ್ಟಿಕಲ್ ನ ಸ್ಕ್ರೀನ್ ಶಾಟ್ ಇದೆ ನೋಡಿ. ಇಂದು ನ್ಯೂ ದೆಹಲಿಯಲ್ಲಿ ಭಾರತ ಮತ್ತು ಟರ್ಕಿ ನಡುವೆ 12ನೇ ರೌಂಡ್ ಫಾರಿನ್ ಆಫೀಸ್ ಕನ್ಸಲ್ಟೇಷನ್ ಚರ್ಚೆಗಳು ನಡೆದವು. ಈ ಮೀಟಿಂಗ್ ಅನ್ನೋದು ದೆಹಲಿಯಲ್ಲಿ ನಡೆದಿದೆ ಎಂದರೆ ಖಚಿತವಾಗಿ ಭಾರತ ಟರ್ಕಿಯನ್ನು ಆಹ್ವಾನಿಸಿದೆ. ಟರ್ಕಿ ಪರವಾಗಿ ಆ ದೇಶದ ಡಿಪ್ಯೂಟಿ ಫಾರಿನ್ ಮಿನಿಸ್ಟರ್ ಮಿಸ್ ಬೆರೆಸ್ ಎಕ್ಕಿಂಚಿ ಭಾರತಕ್ಕೆ ಬಂದಿದ್ದಾರೆ. ಭಾರತದ ಪರವಾಗಿ ಈ ಮೀಟಿಂಗ್ ನಲ್ಲಿ ವಿದೇಶಾಂಗ ಮಂತ್ರಾಲಯ ಸೆಕ್ರೆಟರಿ ಸಿಬಿ ಚಾರ್ಜ್ ಸಾರ್ ಪಾಲ್ಗೊಂಡಿದ್ದಾರೆ. ಭಾರತ ಮತ್ತು ಟರ್ಕಿ ನಡುವೆ ನಡೆದ 12ನೇ ರೌಂಡ್ ಫಾರಿನ್ ಆಫೀಸ್ ಕನ್ಸಲ್ಟೇಷನ್ಸ್ 4 ವರ್ಷಗಳ ವಿರಾಮದ ನಂತರ ಮತ್ತೆ ಪ್ರಾರಂಭವಾಗಿದೆ. ಹಿಂದಿನ ಸಭೆ 2022 ಜೂನ್ ನಲ್ಲಿ ನಡೆದಿತ್ತು. ಅಂದರೆ ಈ ಅವಧಿಯಲ್ಲಿ 2 ದೇಶಗಳ ನಡುವಿನ ದೌತ್ಯ ಚರ್ಚೆಗಳು ಆಲ್ಮೋಸ್ಟ್ ನಿಲ್ಲಿಸಲ್ಪಟ್ಟವು. ಈಗ ಮತ್ತೆ ಈ ಸಂಭಾಷಣೆಗಳು ಪ್ರಾರಂಭವಾಗುವುದನ್ನ ಸಂಬಂಧಗಳನ್ನ ಪುನರುದ್ಧರಿಸುವ ಪ್ರಯತ್ನವಾಗಿ ನೋಡಬಹುದು. ಅಷ್ಟೇ ಅಲ್ಲದೆ ಈ ಚರ್ಚೆಗಳಲ್ಲಿ ಭಾರತದ ವಿದೇಶಾಂಗ ಶಾಖೆ ಕಾರ್ಯದರ್ಶಿ ಸಿಬಿ ಜಾರ್ಜ್ ಕೀಲಕ ಪಾತ್ರ ವಹಿಸಿದ್ದಾರೆ. ಅವರು ಅಜರ್ಬೈಜಾನ್ ನೊಂದಿಗೆ ನಡೆದ ಫಾರಿನ್ ಆಫೀಸ್ ಕನ್ಸಲ್ಟೇಷನ್ ನಲ್ಲಿ ಪಾಲ್ಗೊಂಡಿದ್ದಾರೆ. ಟರ್ಕಿ ಮತ್ತು ಅಜರ್ಬೈಜಾನ್ ನೊಂದಿಗೆ ನಡೆದ ಈ ಸಭೆಗಳ ನಂತರ ಭಾರತದೊಂದಿಗೆ ಅವರ ಸಂಬಂಧಗಳು ಹೇಗೆ ಮುಂದುವರಿಯುತ್ತವೆ ಎಂದು ನೋಡುವುದು ಆಸಕ್ತಿಕರವಾಗಿದೆ. ಮುಖ್ಯವಾಗಿ ಜಮ್ಮು ಕಾಶ್ಮೀರ ಅಂಶದ ಬಗ್ಗೆ ಅವರು ಮತ್ತೆ ಭಾರತವನ್ನು ವಿಮರ್ಶಿಸಿದ್ರೆ ಈ ಚರ್ಚೆಗಳ ಪ್ರಭಾವ ಮಿತವಾಗಿ ಉಳಿಯುತ್ತದೆ ಎಂದು ಭಾವಿಸಬಹುದು.
ಈಗ ನೆಕ್ಸ್ಟ್ ಅಪ್ಡೇಟ್ ಕಾಪ್ ಸಮ್ಮಿಟ್ ಬಗ್ಗೆ ಬರ್ತಾ ಇದೆ. ಯಾಕಂದ್ರೆ ಕೊನೆಯ ನಿಮಿಷದಲ್ಲಿ ಭಾರತ ಸರ್ಕಾರ ಕಾಪ್ ಸಮ್ಮಿಟ್ ಅನ್ನ ಹೋಸ್ಟ್ ಮಾಡಲು ನಿರಾಕರಿಸಿದೆ. ಇದಕ್ಕೆ ಕಾರಣ ಅಮೆರಿಕ, ಫ್ರಾನ್ಸ್, ಬ್ರಿಟನ್ ಮುಂತಾದ ಅಭಿವೃದ್ಧಿ ಹೊಂದಿದ ದೇಶಗಳ ರಾಜಕೀಯದಿಂದ ಭಾರತ ಸರ್ಕಾರ ಬೇಸತ್ತು ಹೋಗಿದೆ. ಈ ದೇಶಗಳು ಭಾರತವನ್ನ ಇಷ್ಟು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವಂತೆ ಬಲವಂತ ಮಾಡಿದವು ಮತ್ತು ಇದರಿಂದ ಮೋದಿ ಸರ್ಕಾರ, ಮುಖ್ಯವಾಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಹಳ ಎಕ್ಸೈಟ್ ಆಗಿದ್ದ ಪ್ಲಾನ್ ಡ್ರಾಪ್ ಆಯ್ತು. ಆದ್ರೆ ಅಷ್ಟಕ್ಕೂ ಈ ಕಾಪ್ ಸಮ್ಮಿಟ್ ಅಂದರೆ ಏನು ಅಂತ ಆಲೋಚಿಸ್ತಾ ಇದ್ದೀರಾ ಸ್ನೇಹಿತರೆ? ಕಾಪ್ ಸಮ್ಮಿಟ್ ಎನ್ನುವುದು ಸಂಯುಕ್ತ ರಾಷ್ಟ್ರ ಸಂಘದ ಕೆಳಗಿರುವ ಒಂದು ಗ್ಲೋಬಲ್ ಪ್ಲಾಟ್ಫಾರ್ಮ್. ಇದರಲ್ಲಿ ಕ್ಲೈಮೇಟ್ ಚೇಂಜ್, ಗ್ಲೋಬಲ್ ವಾರ್ಮಿಂಗ್, ಪೊಲ್ಯೂಷನ್, ಸರಾಸರಿ ಉಷ್ಣೋಗ್ರತೆಗಳು ಹೆಚ್ಚುವುದು, ಗ್ಲೇಷಿಯರ್ಗಳು ಕರಗುವುದು ಮತ್ತು ಬದಲಾಗುತ್ತಿರುವ ವಾತಾವರಣವನ್ನ ಹೇಗೆ ತಡೆಯಬೇಕು ಎನ್ನುವುದರ ಬಗ್ಗೆ ಚರ್ಚೆಗಳು ನಡೆಯುತ್ತವೆ. ಸಂಯುಕ್ತ ರಾಷ್ಟ್ರ ಸಂಘದ 198 ದೇಶಗಳು ಇದರಲ್ಲಿ ಭಾಗಸ್ವಾಮಿಗಳು. ಪ್ರತಿ ವರ್ಷ ಒಂದು ದೇಶದಲ್ಲಿ ಕಾಪ್ ಸಮ್ಮಿಟ್ ನಡೆಸ್ತಾರೆ. ಅಲ್ಲಿ ವಿಶ್ವ ನಾಯಕರು, ಅಧ್ಯಕ್ಷರು ಮತ್ತು ಪ್ರಧಾನ ಮಂತ್ರಿಗಳು ಬಂದು ವಾತಾವರಣ ಬದಲಾವಣೆಯ ಬಗ್ಗೆ ಚರ್ಚಿಸ್ತಾರೆ. ಈ ಪ್ರಕ್ರಿಯೆ 1995ರಿಂದ ನಡೆಯುತ್ತಿದೆ. ಕಳೆದ ವರ್ಷ ಕಾಪ್ 30 ಸಮ್ಮಿಟ್ ಬ್ರೆಜಿಲ್ ನಲ್ಲಿ ನಡೆಯಿತು. ಈ ಕಾಪ್ ಸಮ್ಮಿಟ್ ನಲ್ಲಿ ಅಮೆರಿಕ, ಬ್ರಿಟನ್ ಮುಂತಾದ ಅಭಿವೃದ್ಧಿ ಹೊಂದಿದ ದೇಶಗಳು ಬಹಳ ಕೆಟ್ಟ ರಾಜಕೀಯ ಆಡ್ತಿವೆ. ಇವು ಭಾರತದಂತಹ ಡೆವಲಪಿಂಗ್ ದೇಶಗಳ ಮೇಲೆ ಎಮಿಷನ್ ಕಡಿಮೆ ಮಾಡಬೇಕು ಎಂದು ಒತ್ತಡ ಹೇರ್ತಿವೆ. ಆದರೆ ಡೆವಲಪಿಂಗ್ ದೇಶಗಳಿಗೆ ಈ ಸಮಯದಲ್ಲಿ ಸುಲಭ ಎನರ್ಜಿ ಅಗತ್ಯವಿದೆ. ಅಂದ್ರೆ ಕಳೆದ ಕೆಲವು ವರ್ಷಗಳಿಂದ ಕಾಪ್ ಸಮ್ಮಿಟ್ ಚರ್ಚೆಗಳಿಗಿಂತ ಗಲಾಟೆಗಳು, ಡಿಸ್ಅಗ್ರಿಮೆಂಟ್ ಗಳೇ ಫೇಮಸ್ ಆಗ್ತೇವೆ. ಪ್ರತಿ ವರ್ಷ ಕ್ಲೈಮೇಟ್, ಫೈನಾನ್ಸ್ ಮತ್ತು ಸಮಾನ ಬಾಧ್ಯತೆ ಹೆಸರಲ್ಲಿ ದೇಶಗಳ ನಡುವೆ ಗಲಾಟೆಗಳು ನಡೆಯುತ್ತವೆ. ಸ್ನೇಹಿತರೆ, ಭಾರತ, ಆಫ್ರಿಕಾ ಹಾಗೂ ಮುಂತಾದ ಡೆವಲಪಿಂಗ್ ದೇಶಗಳು ಏನೆಂದು ಹೇಳ್ತಿವೆ ಅಂದರೆ, ಚಾರಿತ್ರಿಕವಾಗಿ ಅಮೆರಿಕ, ಕೆನಡಾ, ಬ್ರಿಟನ್ ಮತ್ತು ಯುರೋಪಿಯನ್ ದೇಶಗಳೇ ಶತಾಬ್ದಗಳಿಂದ ಪೊಲ್ಯೂಷನ್ ಮಾಡುತ್ತಾ ಅಭಿವೃದ್ಧಿ ಹೊಂದಿದವು. ಆದ್ದರಿಂದ ಇವುಗಳಿಗೆ ಹೆಚ್ಚು ಜವಾಬ್ದಾರಿ ಇದೆ. ಈ ದೇಶಗಳೇ ಕ್ಲೈಮೇಟ್ ಚೇಂಜ್ ನೊಂದಿಗೆ ಹೋರಾಡಲು ಡೆವಲಪಿಂಗ್ ದೇಶಗಳಿಗೆ ಹಣ ಮತ್ತು ಟೆಕ್ನಾಲಜಿ ಎರಡೂ ನೀಡಬೇಕು. ಸಂಪನ್ನ ದೇಶಗಳೆಲ್ಲ ಸೇರಿ ಒಂದು ಫಂಡ್ ಅನ್ನ ಏರ್ಪಡಿಸಿ 2035ರ ನಂತರ ಪ್ರತಿ ವರ್ಷ $1.3 ಟ್ರಿಲಿಯನ್ ಗಳನ್ನ ಕ್ಲೈಮೇಟ್ ಚೇಂಜ್ ಗಾಗಿ ನೀಡಬೇಕು ಎಂದು ಡೆವಲಪಿಂಗ್ ದೇಶಗಳ ಡಿಮ್ಯಾಂಡ್. ಆದ್ರೆ ಹಿಂದಿನ ಸಮಿಟ್ ಗಳಲ್ಲಿ ಅಭಿವೃದ್ಧಿ ಹೊಂದಿದ ದೇಶಗಳು ಕೇವಲ $300 ಬಿಲಿಯನ್ ಗಳನ್ನ ಮಾತ್ರ ನೀಡ್ತೀವಿ ಎಂದು, ಆ $300 ಬಿಲಿಯನ್ ಗಳನ್ನು ಗ್ರಾಂಟ್ ಗಳಂತೆ ಅಲ್ಲದೆ ಲೋನ್ ಗಳಂತೆ ನೀಡ್ತೀವಿ ಅಂತಿದ್ದಾರೆ. ಅಂದರೆ ಭವಿಷ್ಯದಲ್ಲಿ ಈ ಹಣವನ್ನ ಮರಳಿ ಕೊಡಬೇಕಾಗುತ್ತೆ. ಇದರಿಂದ ಕಡಿಮೆ ಆದಾಯವಿರುವ ದೇಶಗಳು ಸಾಲದ ಸುಳಿಯಲ್ಲಿ ಸಿಕ್ಕಿ ಹಾಕಿಕೊಳ್ತವೆ. ಮೇಲಾಗಿ ಕ್ಲೈಮೇಟ್ ಚೇಂಜ್ ನಿಬಂಧನೆಗಳು ಎಲ್ಲರಿಗೂ ಸಮಾನವಾಗಿರಬೇಕು ಎಂದು ಡೆವಲಪ್ಮೆಂಟ್ ಕಂಟ್ರೀಸ್ ಹೇಳ್ತಿವೆ. ಆದರೆ ಡೆವಲಪಿಂಗ್ ಕಂಟ್ರೀಸ್ ಏನನ್ನ ಹೇಳ್ತಿವೆ ಅಂದರೆ, ನಮ್ಮ ದೇಶದಲ್ಲಿ ಎಕನಾಮಿಕ್ ಆಕ್ಟಿವಿಟೀಸ್ ಹೆಚ್ಚುತ್ತಿವೆ, ಎನರ್ಜಿ ಡಿಮ್ಯಾಂಡ್ ಹೆಚ್ಚುತ್ತಿದೆ, ಆದ್ದರಿಂದ ಪೂರ್ತಿಯಾಗಿ ಕ್ಲೀನ್ ಎನರ್ಜಿಗೆ ಬದಲಾಗುವುದು ಈಗ ಸಾಧ್ಯವಿಲ್ಲ. ಅಭಿವೃದ್ಧಿ ಹೊಂದಿದ ದೇಶಗಳ ಬಳಿ ಹಣ, ರಿಸೋರ್ಸ್ಗಳು, ಟೆಕ್ನಾಲಜಿ ಎಲ್ಲವೂ ಇವೆ. ಆದ್ದರಿಂದ ಡೆವಲಪಿಂಗ್ ದೇಶಗಳ ಮೇಲೆ ಕಡಿಮೆ ಜವಾಬ್ದಾರಿ ಇರಬೇಕು. ಈ ಕಾನ್ಫ್ಲಿಕ್ಟ್ ಗಳಿಂದ ಕಳೆದ ಕೆಲವು ವರ್ಷಗಳಿಂದ ಕಾಪ್ ಸಮ್ಮಿಟ್ಗಳು ಫೇಲ್ ಆಗ್ತವೆ. ಯಾವುದೇ ಸಮ್ಮಿಟ್ ಸತತವಾಗಿ ಫೇಲ್ ಆದ್ರೆ ಅದರ ಪ್ರಾಮುಖ್ಯತೆ ಕಡಿಮೆಯಾಗುತ್ತದೆ. ಈಗ ಅದೇ ನಡೆಯುತ್ತಿದೆ. ಪ್ರಪಂಚದ ದೊಡ್ಡ ನಾಯಕರು ಈ ಮೀಟಿಂಗ್ ಗಳಿಗೆ ಬರೋದನ್ನೇ ನಿಲ್ಲಿಸಿದ್ದಾರೆ. ಒಂದು ಕಾಲದಲ್ಲಿ ಕ್ಸಿ ಜಿನ್ಪಿಂಗ್, ಪುತಿನ್, ಅಮೆರಿಕದ ಅಧ್ಯಕ್ಷರು ಎಲ್ಲರೂ ಬರ್ತಾ ಇದ್ರು. ಆದ್ರೆ ಈಗ ಕೇವಲ ಪ್ರತಿನಿಧಿಗಳನ್ನ ಮಾತ್ರ ಕಳಿಸ್ತಾ ಇದ್ದಾರೆ. ಅಮೆರಿಕ ಅಂತೂ ಕಳೆದ ಕೆಲವು ವರ್ಷಗಳಿಂದಲೂ ಪಾಲ್ಗೊಳ್ತಾ ಇಲ್ಲ ಮತ್ತು ನಮ್ಮ ಪ್ರಧಾನಿ ಮೋದಿಯು ಕಳೆದ 2-3 ವರ್ಷಗಳಿಂದ ಆದಷ್ಟು ಕಡಿಮೆಯಾಗಿ ಹೋಗ್ತಿದ್ದಾರೆ. ಸೊ ಇವೆಲ್ಲವನ್ನು ಗಮನದಲ್ಲಿಟ್ಕೊಂಡು 2028ರಲ್ಲಿ ಭಾರತದಲ್ಲಿ ನಡೆಯಬೇಕಿದ್ದ ಕಾಪ್ 33 ಸಮ್ಮಿಟ್ ಅನ್ನ ನಾವು ಹೋಸ್ಟ್ ಮಾಡುವುದಿಲ್ಲ ಎಂದು ಭಾರತ ನಿರ್ಧರಿಸಿದೆ. ರೆಫರೆನ್ಸ್ ಗಾಗಿ ನಿಮ್ಮ ಸ್ಕ್ರೀನ್ ಮೇಲೆ ಆರ್ಟಿಕಲ್ ನ ಸ್ಕ್ರೀನ್ ಶಾಟ್ ಇದೆ ನೋಡಿ. 2028 ಕಾಪ್ 33 ಹೋಸ್ಟಿಂಗ್ ಆಗಿ ಭಾರತ ಕಳುಹಿಸಿದ ಪ್ರಪೋಸಲ್ ಅನ್ನ ಹಿಂದಕ್ಕೆ ತೆಗೆದುಕೊಂಡಿದೆ. ಪ್ರಧಾನಿ ಮೋದಿ 2023ರ ದುಬೈ ಕಾಪ್ 28 ಸಮ್ಮಿಟ್ ನಲ್ಲಿ ಭಾರತ ಕಾಪ್ 33 ಅನ್ನ ಹೋಸ್ಟ್ ಮಾಡಲು ಬಯಸ್ತಾ ಇದೆ ಎಂದು ಅನೌನ್ಸ್ ಮಾಡಿದ್ರು. 2025ರಲ್ಲಿ ನಮ್ಮ ಎನ್ವಿರಾನ್ಮೆಂಟ್ ಮಿನಿಸ್ಟ್ರಿ ಇದಕ್ಕಾಗಿ ಒಂದು ಡೆಡಿಕೇಟೆಡ್ ಸೇಲ್ ಅನ್ನ ಏರ್ಪಡಿಸಿತು. ಸಾಮಾನ್ಯವಾಗಿ ಹೋಸ್ಟ್ ದೇಶವನ್ನ 2 ವರ್ಷಗಳ ಮುಂಚೆಯೇ ಅನೌನ್ಸ್ ಮಾಡ್ತಾರೆ. ಅಂದರೆ 2028ರ ಸಮ್ಮಿಟ್ ಹೋಸ್ಟ್ ಅನ್ನ ಈ 2026ರಲ್ಲೇ ಅನೌನ್ಸ್ ಮಾಡಬೇಕು. ಭಾರತಕ್ಕೆ ಈ ವರ್ಷವೇ ಹೋಸ್ಟಿಂಗ್ ರೈಟ್ಸ್ ಬಂದವು. ಆದರೆ ಭಾರತ ತನ್ನ ಅಪ್ಲಿಕೇಶನ್ ನ ವಿತ್ಡ್ರಾ ಮಾಡ್ಕೊಂಡಿದೆ. ಇದ್ರ ಬಗ್ಗೆ ಸಂಯುಕ್ತ ರಾಷ್ಟ್ರ ಸಂಘಕ್ಕೆ ಪತ್ರವನ್ನು ಬರೆದಿದೆ. ಯಾಕಂದ್ರೆ ಭಾರತ ಕಾಪ್ ಸಮ್ಮಿಟ್ ಅನ್ನ ಹೋಸ್ಟ್ ಮಾಡುವುದು ಇದೇ ಮೊದಲ ಬಾರಿ ಅಲ್ಲ. 2002ರಲ್ಲಿ ಭಾರತ ಕಾಪ್ 8 ಅನ್ನು ಹೋಸ್ಟ್ ಮಾಡಿತ್ತು. ಆದ್ರೆ ಅಂದು ಇದು ಇಷ್ಟು ಹೈ ಪ್ರೊಫೈಲ್ ಇವೆಂಟ್ ಆಗಿರಲಿಲ್ಲ. ಗ್ಲೋಬಲ್ ನಾಯಕರ ಆಸಕ್ತಿ ಕಡಿಮೆಯಾಗುವುದು, ಡೆವಲಪ್ಮೆಂಟ್ ದೇಶಗಳು ಹಣ ನೀಡದೇ ಇರುವುದು ಮುಂತಾದ ಕಾರಣಗಳೊಂದಿಗೆ ಹೋಸ್ಟಿಂಗ್ ನ ವೆಚ್ಚ ಮತ್ತು ಲಾಜಿಸ್ಟಿಕ್ ಇದು ಒಂದು ದೊಡ್ಡ ಸವಾಲು. ಇಂತಹ ಇವೆಂಟ್ ಗಳಿಗಾಗಿ ಬಿಲಿಯನ್ ಗಳಷ್ಟು ಡಾಲರ್ಗಳನ್ನ ಖರ್ಚು ಮಾಡಬೇಕಾಗುತ್ತೆ. ಒಂದು ವೇಳೆ ಸಮ್ಮಿಟ್ ಔಟ್ಕಮ್ ಬಾರದೆ ಫೇಲ್ ಆದ್ರೆ ಆ ಹಣವೆಲ್ಲ ವ್ಯರ್ಥವಾಗುತ್ತೆ. ಸೊ ಅದಕ್ಕಾಗಿ ಹಿಂದಿನ ಸಮ್ಮಿಟ್ ಗಳ ಫಲಿತಾಂಶಗಳನ್ನು ನೋಡಿದ ಭಾರತ ಸರ್ಕಾರ ಈಗ ಹಿಂದೆ ಸರಿದಿದೆ.
ಸೊ ಸ್ನೇಹಿತರೆ, ಕಾಪ್ ಸಮಿಟ್ ನಿಂದ ಭಾರತ ಹಿಂದೆ ಸರಿಯುವುದು ಸರಿಯಾದ ನಿರ್ಧಾರವೇ ಅಥವಾ ಇಲ್ವಾ ಅನ್ನೋದು ಕೆಳಗಡೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದೀರಿ ಅಂದ್ರೆ ನಿಮ್ಗೆ ಈ ವಿಡಿಯೋ ಇಷ್ಟವಾಗಿದೆ ಅನ್ಸುತ್ತೆ. ಭಾರತದ ಫಾರಿನ್ ಪಾಲಿಸಿ, ಆರ್ಥಿಕ ವ್ಯವಸ್ಥೆ ಮತ್ತು ಡಿಫೆನ್ಸ್ಗೆ ಸಂಬಂಧಿಸಿದ ಮುಖ್ಯ ವಾರ್ತೆಗಳನ್ನ ಉಳಿದ ಚಾನೆಲ್ಗಳು ಕವರ್ ಮಾಡುವುದಿಲ್ಲ. ಆದ್ರೆ ನಾವು ಕವರ್ ಮಾಡಲು ಪ್ರಯತ್ನಿಸ್ತಾ ಇದ್ದೀವಿ. ಈಗ ನಾವು ಈ ಚಾನೆಲ್ ಅನ್ನ ನೆಕ್ಸ್ಟ್ ಲೆವೆಲ್ಗೆ ಕೊಂಡೊಯ್ಯಬೇಕೆಂದು ಯೋಚಿಸ್ತಾ ಇದ್ದೀವಿ. ರಿಸರ್ಚ್, ಎಡಿಟಿಂಗ್ ಮತ್ತು ಕಂಟೆಂಟ್ ಕ್ವಾಲಿಟಿ ಹೆಚ್ಚಿಸಲು ಫಂಡ್ಸ್ ನ ಅಗತ್ಯವಿದೆ. ಆದ್ದರಿಂದ ನೀವು ನಮ್ಮ ಚಾನೆಲ್ಗೆ ಮೆಂಬರ್ ಆಗಬಹುದು. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.